ನಮಸ್ಕಾರ ಎಲ್ರಿಗೂ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಮೊಬೈಲ್ ಅಡಿಕ್ಷನ್ ನಿಂದ ನಿಮ್ಮ ಜೀವನ ಹೇಗೆ ಹಾಳಾಗಬಹುದು ಎಂಬುದನ್ನ ತೋರಿಸುತ್ತದೆ. ಇಂತಹ ವಿಡಿಯೋಗಳು ನಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದು. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ. ಒಂದು ಸಣ್ಣ ಊರಲ್ಲಿ ಅರ್ಜುನ್ ಎಂಬ ಹುಡುಗ ಇದ್ದ. ಅವನ ಜೀವನ ತುಂಬಾ ಸಂತೋಷವಾಗಿತ್ತು. ಅವನಿಗೆ ಒಳ್ಳೆಯ ಸ್ನೇಹಿತರು, ಪ್ರೀತಿಸುವ ಅಪ್ಪ ಅಮ್ಮ ಎಲ್ಲರೂ ಇದ್ದರು. ಆದರೆ ಒಂದು ದಿನ ಅವನ ಜೀವನಕ್ಕೆ ಒಂದು ಹೊಸ ಅಭ್ಯಾಸ ಬಂತು. ಅದು ಮೊಬೈಲ್. ಮೊದಲು ಅದು ಕೇವಲ ಟೈಮ್ ಪಾಸ್ ಅಷ್ಟೇ ಆಗಿತ್ತು. ಆದರೆ ಆಮೇಲೆ ಅದು ಅವನ ಜೀವನದ ಭಾಗ ಆಯಿತು. ದಿನಕ್ಕೆ 1 ಗಂಟೆ, 2 ಗಂಟೆ ಹೀಗೆ ನಿಧಾನವಾಗಿ ಅವನು ಸಂಪೂರ್ಣವಾಗಿ ಮೊಬೈಲ್ನಲ್ಲೇ ಮುಳುಗಿದ. ಅಮ್ಮ ಕರೆಯುತ್ತಿದ್ದರೂ ಅವನಿಗೆ ಕೇಳುತ್ತಿರಲಿಲ್ಲ. ಸ್ನೇಹಿತರು ಕಾಲ್ ಮಾಡಿ ಕರೆದರೂ ಹೋಗುತ್ತಿರಲಿಲ್ಲ. ಮೊಬೈಲ್ನಲ್ಲಿ ರೀಲ್ಸ್ ನೋಡೋದು, ಗೇಮ್ಸ್, ಚಾಟಿಂಗ್ ಇವುಗಳಲ್ಲೇ ಅವನ ಜೀವನ ಸೀಮಿತವಾಯಿತು. ಒಂದು ದಿನ ಅವನ ಅಮ್ಮ ಹೇಳಿದಳು, ಮಗನೇ, ಸ್ವಲ್ಪ ಹೊತ್ತು ನಮ್ಮ ಜೊತೆ ಕೂಡ ಮಾತಾಡು. ಆದರೆ ಅರ್ಜುನ್ ಕೋಪದಿಂದ ಹೇಳಿದ, ಅಮ್ಮ ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಅಮ್ಮ ಇದನ್ನು ಕೇಳಿ ಮೌನವಾಗಿ ಹೋಗಿಬಿಟ್ಟಳು. ಕಾಲ ಕಳೆದಂತೆ ಅವನ ಓದು ಹಾಳಾಯಿತು. ಎಕ್ಸಾಮ್ನಲ್ಲಿ ಫೇಲ್ ಆದ. ಅವನ ಸ್ನೇಹಿತರು ದೂರವಾದರು. ಅವನನ್ನು ತುಂಬಾ ಪ್ರೀತಿ ಮಾಡುತ್ತಿದ್ದ ಹುಡುಗಿ ಕೂಡ ಅವನನ್ನ ಬಿಟ್ಟು ಹೋದಳು. ಆಗ ಅವನಿಗೆ ಅರ್ಥ ಆಯಿತು, ಆದ್ರೆ ಸಮಯ ಕೈ ಮೀರಿ ಹೋಗಿತ್ತು. ಒಂದು ದಿನ ಅವನು ಫೋನ್ ಹಿಡಿದುಕೊಂಡು ಒಬ್ಬಂಟಿಯಾಗಿ ಕುಳಿತಿದ್ದನು. ಆದರೆ ಈಗ ಅವನ ಜೊತೆ ಯಾರೂ ಇರಲಿಲ್ಲ. ಅವನು ದುಃಖದಿಂದ ಹೇಳಿಕೊಂಡ, ನನ್ನ ಜೀವನವನ್ನು ನಾನೇ ನಾಶ ಮಾಡಿಕೊಂಡೆ, ಇದಕ್ಕೆಲ್ಲ ಕಾರಣ ನಾನೇ ಎಂದು ಪಶ್ಚಾತ್ತಾಪ ಪಟ್ಟ. ಆದ್ದರಿಂದ ಸ್ನೇಹಿತರೆ, ಸಮಯ ಹೋಗಿಬಿಟ್ಟರೆ ಮತ್ತೆ ಸಿಗೋದಿಲ್ಲ. ಮೊಬೈಲ್ ನಿಮ್ಮ ಜೀವನವನ್ನ ನಿಯಂತ್ರಿಸಬಾರದು. ನೀವು ಮೊಬೈಲ್ ಅನ್ನು ನಿಯಂತ್ರಿಸಬೇಕು. ಇಲ್ಲದಿದ್ದರೆ ಜೀವನ ಹಾಳಾಗುತ್ತದೆ, ಸಮಯ ಮತ್ತೆ ಬರೋದಿಲ್ಲ. ಈ ವಿಡಿಯೋ ನಿಮ್ಗೆ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.